ಚೆನ್ನಮ್ಮಾಕಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜ್ ಕಿ, ಭಾರತ ರತ್ನ ಬಾಬು ಜಗಜೀವನ್ ರಾಮ್ ಅವರಿಗೆ, ಅಂಬಿಗರ ಚೌಡಯ್ಯನವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ, ಸಂತ ಕನಕದಾಸರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾಗಲಕೋಟೆ ಲೋಕಸಭಾ ಚುನಾವಣೆ ಭಾರತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನಮ್ಮ ಪಕ್ಷದ NDA ಮೈತ್ರಿಕೂಟದ ಅಭ್ಯರ್ಥಿಗಳಾದಂಥ ಶ್ರೀ PC ಗದ್ದಿಗೌಡರವರ ಚುನಾವಣಾ ಪ್ರಚಾರದ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ದೇವತೆಯಾದಂಥ ಲೋಕೇಶ್ವರ ದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಗ್ರಾಮೀಣ ಅಧ್ಯಕ್ಷರಾದಂಥ ಸಂಗನಗೌಡ ಕಾತರ್ಕಿ ಅವರೇ, ಅರುಣ್ ಕಾರಜೋಳ ಅವರೇ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಲೋಕಣ್ಣ ಕಟ್ಟಿ ಅವರೇ, ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪ್ರಕಾಶ್ ಚಿತ್ತರ್ಗಿ ಅವರೇ, SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಮುದೋಳ ಅವರೇ, ವೀರೇಶ್ ಪಂಚಕಟ್ಟಿ ಮಠ ಅವರೇ, ಯಮನಪ್ಪ ಹೊರಟ್ಟಿ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಾಗೂ PKPS ಅಧ್ಯಕ್ಷರಾದಂಥ ಒಳಬಸು ಕಾಜಗಾರ್ ಅವರೇ, MS ರುದ್ರಗೌಡ್ರೆ, ದಯಾಸಾಗರ್ ಪಾಟೀಲ್ ರೇ, ಡಾಕ್ಟರ್ BS ಪಟೇಲ್ ಅಗ್ರಹಾರ ಉಳಿಯವರೇ, ಸಮಸ್ತ ಹಿರಿಯರಾದಂಥ ತಗ್ಗಿಯವರೇ, ಎಲ್ಲ ಈ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಅಣ್ಣ ತಮ್ಮಂದ್ರೆ, ಹಿರಿಯರೇ ಹಾಗೂ ಪತ್ರಕರ್ತರೇ, ಬಂಧುಗಳೇ, ನಾಳೆ 7ನೇ ತಾರೀಕಿಗೆ ನಾವು ಈ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಮುಂದಿನ 5 ವರ್ಷ ಈ ದೊಡ್ಡ ದೇಶ ಸುಮಾರು 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದ ನೇತೃತ್ವವನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಚುನಾವಣೆ. ಇದು ಗ್ರಾಮ ಪಂಚಾಯಿತಿ ZP MLA ಚುನಾವಣೆ ಅಲ್ಲ, ಇದು ದೇಶದ ಭವಿಷ್ಯ. ಅದರ ಸಲುವಾಗಿ ಈ ದೇಶದಲ್ಲಿ 10 ವರ್ಷ ನರೇಂದ್ರ ಮೋದಿಯವರಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. 10 ವರ್ಷದಲ್ಲಿ ಭಾರತ 16ನೇ ಆರ್ಥಿಕ ಶಕ್ತಿ ಇದ್ದಂಥ ಭಾರತ ಇವತ್ತು ಜಗತ್ತಿನ 5ನೇ ಶಕ್ತಿಯಾಗಿ ನಾವು ನಿಂತಿದ್ದೇವೆ. ಇನ್ನೊಂದು ಅವಧಿಗೆ ನೀವು ಕೊಟ್ಟರೆ ಜಗತ್ತಿನಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಅಮೇರಿಕಾ, ರಷ್ಯಾ ನಂತರ ಭಾರತ ಜಗತ್ತಿನ ಒಂದು ಶಕ್ತಿ ಆಗುವಂಥ ಶಕ್ತಿಯನ್ನು ನೀವು ತುಂಬುವಂಥ ಈ ಚುನಾವಣೆ ಬಂಧುಗಳೇ. ಏನೋ ಆಯಿತು, ವಿಧಾನಸಭೆ ಚುನಾವಣೆ ನಮ್ಮ ಕಾರಜೋಳ ಸಾಹೇಬರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. 6 TMC ನೀರನ್ನು ಬಾಗಲಕೋಟೆ ಜಿಲ್ಲೆಗೆ ಮೀಸಲಿಟ್ಟರು. ಆದರೆ ಇವತ್ತಿನ ಮಂತ್ರಿಗಳು ಬರೀ ಕಲೆಕ್ಷನ್ ತೆಗೆದಿದ್ದಾರ. ಇವರು ಎಲ್ಲ ನೋಡ್ರಿ, ಎಲ್ಲ ಕಡೆ ಮಂತ್ರಿಗಳ ಮಗಳು ಹಳೆಯ ತಮ್ಮ ಕ್ಯಾಂಡಿಡೇಟ್ ಸಿಗಲಿಲ್ಲ ಕಾಂಗ್ರೆಸ್ನವರು. ಯಾಕೆ ನಂಗೆ ಸರ್ ಗೊತ್ತೈತೆ ನೋಡ್ರಲ್ಲ, 1 ವರ್ಷ ಶಿಸ್ತಲ್ಲಿ ಹೊಡೆದ. ಅದಕ್ಕೆ ಸಿದ್ದರಾಮಯ್ಯನವ್ರು ಏನು ಮಾಡ್ಯಾರ, ಈ ನನ್ನ ಮಕ್ಕಳು 1 ವರ್ಷದಿಂದ ತಿಂದಾರ, ಮಂತ್ರಿಗಳು ಜನರಿಗೆ ಒಯ್ದು ಮತ್ತೆ ಹೊಳ್ಳಿ ಕೊಡ್ಲಿ ಅಂತೇಳಿ ಕೊಟ್ಟ. ಅದಕ್ಕೆ ಇವತ್ತು ನಾವು ದೇಶ ಸುರಕ್ಷತೆ ಇದೆಯಲ್ಲೋ, ಎಲ್ಲರ ಭಯೋತ್ಪಾದನೆ ಚಟುವಟಿಕೆ ಬಾಂಬ್ಸ್ಬಿಟ್ಟು ಆಗ್ಲಕತ್ತಾನೆ 10 ವರ್ಷನಾಗ. ಎಲ್ಲರೇ ಮುಸ್ಲಿಮರು ರಂಗಾಗಿಂಗ ಮಾಡಕತ್ತಾರೆ ದೇಶನಾಗ. ಹೆಂಗ ಗಪ್ಪ ದರ್ತು ಅದೇ ಇಲ್ಲಿ ಕಾಂಗ್ರೆಸ್ ಬತ್ತು 135 ಸೀಟ್ ಕಾಂಗ್ರೆಸ್ಗೆ ಕೊಟ್ಟಾಗ ಬೆಳಗಾವಿಯಲ್ಲಿ ಪಾಕಿಸ್ತಾನ ಜೆಂಡಾ ಹಾರ್ತು, ಸಿರ್ಸಿಯಲ್ಲಿ ಪಾಕಿಸ್ತಾನ ಜೆಂಡಾ ಹಾರ್ತು. ಪಾಕಿಸ್ತಾನ ಪರವಾಗಿ ವಿಧಾನಸಭೆ ಒಳಗೆ ಬಂದು ಪಾಕಿಸ್ತಾನ ಘೋಷಣೆ ಕೊಡ್ತಾರ. ಎಷ್ಟರೇ ಅವರಿಗೆ ಇದು ಹಿಂದೂಗಳ ರಕ್ಷಣೆ ಮಾಡೋ ಸರ್ಕಾರ ಅಲ್ಲ, ಇದು ಸಾಬರ ಸರ್ಕಾರ.
ಇಲ್ಲಿ ಇಲ್ಲಿಯ ಇಲ್ಲಿಯ ಅಭ್ಯರ್ಥಿ ಪಕ್ಕ ಹಿಂದೂ ಇಲ್ಲ, 50-50. ಈ ಅಭ್ಯರ್ಥಿ ಹೇಳ್ತಾರೆ ನಾನು ರೋಜಾ ಮಾಡ್ತೀನಿ ರಂಜಾನ್ದಾಗ, ನಾನು ಮಸೀದಿಗೆ ಹೋಗ್ತೀನಿ, ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ. ಮತ್ತೆ ಗುಡಿಗೆ ಹೋಗಾರೆ ಅವಾಗವಾ ಗಜಕೇಸರಿ ಹೋಗೈತತ್ತ. ಅರೆ ವಾ ಆಗೋಗ್ತೀನಿ, ನನ್ನೇನು ಅಟಪ್ಪಿಲ್ಲ. ಹೀಗೆ MP ಆರಿಸಿದ್ರು ಆಮೇಲೆ ಪ್ರಧಾನಮಂತ್ರಿನೇ. ಹಂಗಾದ್ರೆ ರಾಹುಲ್ ಗಾಂಧಿ ನಿಮ್ಮ ಮನೆ ಗಾರ್ಡನ್ದಾಗ ನೀರು ಬಿಡ್ಲಾಕ, ಆ ಪ್ರಿಯಾಂಕಾ ವಾಡ್ರಾ ಅಡಿಗೆ ಮನ್ಯಾಗ ಅಡಿಗೆ ಮಾಡ್ಲಕ್ಕ ಇರ್ಬೇಕು, ಸೋನಿಯಾ ಗಾಂಧಿನ ಬಾಂಡೆ ತಿಕ್ಬೇಕಲ್ಲ. ನೋಡ್ರಿ, ಈ ಊರವರಲ್ಲ, ಈ ಲೋಕಸಭಾದವರಲ್ಲ, ತವ್ರ ಮನಿ ಬಿಜಾಪುರ, ಗಂಡನ ಮನಿ ಬೀದರ್. ನಿಮ್ಮಲ್ಲಿ ಅದಕ್ಕೆ ಬರ್ತಾರೆ ಕಿಸಿಲಕ್ಕ ಅವರು MP ಆಗಿ ಹೋಗ್ಕೊಂಡಿರ್ತಾರೆ ದಿಲ್ಲಿ ಒಳಗ, ಹೌದಿಲ್ಲ? ಅವರು ನಿಮ್ಮ ರಕ್ಷಣೆ ಮಾಡೋರಲ್ಲ, ಅವರ ಸಾಬ್ರದೇ ರಕ್ಷಣೆ ಮಾಡೋರು. ನಮ್ಮನ್ನು ಹೊಡಿಲಾಕತ್ತಾರೆ ಇವತ್ತು. ನಮ್ಮ ಭೂವಿ ಸಮಾಜ, ಪಂಚಮಸಾಲಿ, ನಾ ಗಾಣಿಗ, ನಾ ಬಣಿಜಿಗ, ನಾ ದಲಿತ, ನಾ ಲೆಫ್ಟ್ ರೈಟ್, ವಾಲ್ಮೀಕಿ, ನಾ ರೆಡ್ಡಿ, ತಮ್ಗಳೇ ಎಲ್ಲ ಒಂದಂತ ತಿಳ್ಕೋರಿ. ಅವ್ರು ಸಾಬ್ರು ಏನಾರು 50% ಆದ್ರೆ ಏನೋ ದಲಿತದಿ ನಿಮ್ಮ ಪಂಚಮಸ ಯಾರನ್ನೂ ನೋಡುದಿಲ್ಲ. ಕುಂಕುಮ ಭಂಡಾರ ಇವತ್ತು ಇಚ್ಕೊಂಡವ್ರು ಹೊಡೆಯವರೇ ಅವ್ರು. ಕುಂಕುಮ ಭಂಡಾರ ವಿಭೂತಿ ಎಲ್ಲ ಉಳಿಬೇಕಾದ್ರ ಯಾರು ಆರ್ಸ್ ತರಬೇಕು? ನಮಾಜ್ಗೆ ಹೋಗ್ಬೇಕಾಗಿದ್ರೆ ಯಾರು ತರಬೇಕು? ಯಾವ್ದು ಆಯ್ಕೆ ಮಾಡ್ತೀರಿ? ಬೀರಪ್ಪ ಉಳಿಬೇಕು, ಬಸವಣ್ಣ ಉಳಿಬೇಕು, ಹೇಮರೆಡ್ಡಿ ಮಲ್ಲಮ್ಮ ಉಳಿಬೇಕು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಉಳಿಬೇಕು, ಸಂಗೊಳ್ಳಿ ರಾಯಣ್ಣ ಉಳಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕಂದ್ರ ಈ ದೇಶದಾಗ ನರೇಂದ್ರ ಮೋದಿಯವರು ಬರಬೇಕು. ಬಂಧುಗಳೇ, ನರೇಂದ್ರ ಮೋದಿಯವರು ಹೇಳ್ಯಾರ, ನಾವು ಯಾವುದೇ ಸಂವಿಧಾನವನ್ನ ಯಾವುದೇ ಕಾಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದು ಹೇಳಿದ್ರು ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಇವತ್ತು ಮಾಡಿದ್ದಾರೆ. ಬಂದು ಸುಮ್ಮನೆ ವ್ಯವಸ್ಥೆ ಮಲ್ಲಿಕಾರ್ಜುನ್ ಖರ್ಗೆ BJP 400 ಅವರೇ ತರ ಒಬ್ಬಕಿ ಬಾರ್ 400 ಪಾರ್. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭಾದಾಗ ಹೇಳ್ತಾರ. ಮಾನ್ಯ ಮಾತಾಡೋದ್ರ ಮಲ್ಲಿಕಾರ್ಜುನ್ ಖರ್ಗೆ ಅಫಜಲ್ಪುರ್ನಾಗ, ಇದು ನನ್ನಕ್ಕೂ ಹೆಚ್ಚು, ನನ್ನ ಹಳೆಯಲ್ಲೆಲ್ಲ ಆಸ್ತರ್ಲಿದ್ರೆ ಮಂಡಿಗೆ ಬರ್ಲಿ ಅಥವಾ ಮೇಣಬತ್ತಿ ಹಚ್ಚಿದ್ರು. ಈ ಪರಿಸ್ಥಿತಿ ಇವತ್ತು ಆರಾಮ್ ಖರ್ಗೆ ಸಾಹೇಬ್ ನೋಡ್ರಿ. ಈ ದೇಶನಾಗ ಅಂಬೇಡ್ಕರ್ ಅವ್ರದ್ದು ಪಂಚತೀರ್ಥ ಮಾಡಿದವರು ನರೇಂದ್ರ ಮೋದಿ ಅವರು. ಈ ಕಾಂಗ್ರೆಸ್ನವರು ದಿಲ್ಲಿ ಒಳಗೆ ಅಂಬೇಡ್ಕರ್ಗೆ 1 ಎಕರೆ ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಿಲ್ಲ. ಬಂಧುಗಳೇ, ಆ ಪುಣ್ಯಾತ್ಮ ಸಂವಿಧಾನ ಬರೆದಂಥ ಪುಣ್ಯಾತ್ಮ ಮುಂಬೈ ತರಬೇಕಾದ್ರ ಅಂಬೇಡ್ಕರ್ ತಮ್ಮ ಮನೆಯಂತ ಸ್ವಂತ ಒಂದು ಕಾರ್ 5,000 ರೂಪಾಯಿಗೆ ಮಾರಿ ವಿಮಾನದಾಗ ತುಂಬಿದ್ರು ಅಂಬೇಡ್ಕರ್ ಅವ್ರನ್ನ ಚೌಪಾಟಿಗೆ. ಅಲ್ಲಿ ಸ್ಥಳ ಕೊಡಲಿಲ್ಲ, ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ನಾವು EP ಸಿಂಗ್ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿರು ಒತ್ತಾಯ ಮಾಡಿ ಭಾರತ ರತ್ನ ಕೊಟ್ಟವರು ಭಾರತೀಯ ಜನತಾ ಪಾರ್ಟಿ ವಾಜಪೇಯಿ. ಮತ್ತು ಈ ನೆಹರೂಗ ಗಾಂಧಿ, ಇಂದಿರಾ ಗಾಂಧಿಗೆ, ರಾಜೀವ್ ಯಾರು ಭಾರತ ರತ್ನ ಕೊಟ್ಟಿಲ್ಲ, ಅವರೇ ತೊಗೊಂಡ್ಬಿಟ್ರು. ಅವರೇ ಭಾರತ ರತ್ನ ತಾವೇ ಕೊಳಗೆ ಹಾಕೊಟ್ಟು ತಾವೇ ಚಪ್ಪಾಳೆ ನಾಚಿಕೆ ಮಾನ ಮರ್ಯಾದೆ ಐತೆ. ಅವರೇ ಪ್ರಧಾನಮಂತ್ರಿ ಇದ್ರ ಭಾರತ ರತ್ನ ತಗೊಂಡು. ಅಂಬೇಡ್ಕರ್ ಇಂಥ ದೊಡ್ಡ ಸೇವೆ ಮಾಡಿದಂಥ ಪುಣ್ಯಾತ್ಮಕ. ಅದಕ್ಕೆ ಅಂಬೇಡ್ಕರ್ ಹೇಳಿದಾರ ಒಂದು ಕಡೆ, ಭಾರತ ವಿಭಾಗ ಮಾಡಬೇಡ್ರಿ, ಭಾರತವನ್ನ ಅಖಂಡ ಇಡ್ರಿ. ಒಂದು ವೇಳೆ ಅಖಂಡ ನೀವೇನಾದ್ರು ಈ ನೆಹರೂನ್ ಸಲುವಾಗಿ ಪ್ರಧಾನಮಂತ್ರಿ ಮಾಡೋ ಸಲ ಭಾರತ ವಿಭಾಗ ಮಾಡೋದಿದ್ರ ಇಲ್ಲಿರುವಂಥವ್ರು ಎಲ್ಲಾರ್ನೂ ಪಾಕಿಸ್ತಾನಕ್ಕೆ ಕಳಿಸ್ತೀರಿ. ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ರಿ. ಇಲ್ಲಿಕಂದ್ರೆ ಇವರು ಚಂದ್ರಿಗೆ ಇರೋದಿಲ್ಲ, ಇವ್ರು ಎಂದೂ ದೇಶಕ್ಕೆ ನಿಯತ್ತಿರುವುದಿಲ್ಲ, ಅವ್ರ ಧರ್ಮಕ್ಕೆ ನಿಯಂತಿರ್ತಾರೆ.
ಭಾರತಕ್ಕೆ ನಿಯತ್ತಿರುವುದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರು. ಇವತ್ತು ಕರೆ ಆಗ್ಲಿಕ್ಕತ್ತಿಲ್ಲ. ಅವ್ರೇನೇ ತಪ್ಪಿರ್ತದನ ಕುರಾಣನೇ ನಮ್ಮ ಶ್ರೇಷ್ಠ. ನಮಗೇನು ದೇಶ ಸಂವಿಧಾನ ನಮಗೇನಿಲ್ಲ ಅಂತ ಒಂದಿಟ್ಟು ಆಶೆಗೆ ಒಂದಿಟ್ಟು ಮುಖಂಡರು ಹೋಗ್ತಾರೆ ಬೆನ್ನ ಹಾಕ್ತಾರೆ. ದಲಿತ ಮುಸ್ಲಿಂ ಬಾಯಿ ಅದು ಎಂದೂ ಆಗೋದಿಲ್ಲ. ಇದು ತಿಳ್ಕೋರಿ, ನಾವೆಲ್ಲ ಹಿಂದೂಗಳು ಎಲ್ಲಿ ತನಕ ಬಹುಸಂಖ್ಯಾತರಿ ದೇಶನಾಗ ಇರ್ತೀವಿ. ಭಾರತದ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಉಳಿತದ. ಈಗ ಪಾಕಿಸ್ತಾನದಾಗ ನಮ್ಮ ಸಂವಿಧಾನ ಐತೇನು? ಇದನ್ನೆಲ್ಲ ವಿಚಾರ ಮಾಡಿದ ನರೇಂದ್ರ ಮೋದಿ 10 ವರ್ಷ ಎಷ್ಟು ಕೆಲಸ ಮಾಡ್ಯಾರ, ಎಷ್ಟು ಯೋಜನೆಗಳು ದೇಶನಾಗ ತಂದಾರ. 6,000 ರೂಪಾಯಿ ನೇರವಾಗಿ ರೈತನ ಅಕೌಂಟಿಗೆ. ಯಾವುದೇ ಕೇಂದ್ರ ಸರ್ಕಾರದ ಸಬ್ಸಿಡಿ ಬಂದ್ರೆ ಮೊದಲೇನೋ ರಾಜೀವ್ ಗಾಂಧಿ ಹೇಳಿದ್ರು ಪ್ರಧಾನಮಂತ್ರಿ ಇದ್ದಾಗ, ದಿಲ್ಲಿ ಒಳಗೆ 100 ರೂಪಾಯಿ ಮಾಡ್ತಂದ್ರೆ ದಿಲ್ಲಿ ಒಳಗೆ ಸೋರಿ, ಬೆಂಗಳೂರಿನಾಗ ಸೋರಿ, ಬಾಗಲಕೋಟೆನಾಗ ಬಂದು ಸೋರಿ, ಮುದೋಳಕ್ಕೆ ಬಂದು ಲೋಕಾಪುರಕ್ಕೆ ಬರೋದ್ರೆ 10 ರೂಪಾಯಿ ನೋಡ್ತಾರೆ. 90 ರೂಪಾಯಿ ಅಲ್ಲೆಲ್ಲಿ ಸೋರಿ ಏನೂ ಮಾಡಲಿಲ್ಲ ರಾಜೀವ್ ಗಾಂಧಿ. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಾಡಿದ್ರು. 6,000 ರೂಪಾಯಿ ಬಟ್ಟನಲ್ಲಿ ಒತ್ತಿದ್ರೆ ಇಲ್ಲ ರೈತನ ಅಕೌಂಟಿಗೆ 6,000 ರೂಪಾಯಿ ಬರ್ತದೆ. ಇಲ್ಲೋ ಏನು ಕಡಿಮೆ ಬರ್ತದೆ, 1,000 ಪಾಸೆ ಇಲ್ಲಲ್ಲ. ನಾವು 4,000 ಕೊಡ್ಲಿಕ್ಕಿದ್ದಲ್ಲ ರೈತರಿಗೆ. ನಮ್ಮ ಯಡಿಯೂರಪ್ಪ ಇದ್ದಾಗ, ಬೊಮ್ಮಾಯಿ ಇದ್ದಾಗ, ಕಾರಜೋಳ ಸಾಹೇಬರು ಮಂತ್ರಿಗಳು ಇದ್ದಾಗ ಎತ್ತು ಕೊಟ್ಟಿವಿ, 4,000 ರೂಪಾಯಿ ಕೊಟ್ಟು. ಈಗ ಎಲ್ಲಿ ಹೋಯ್ತು? ಕಲಿಯುವಂಥ ಮಕ್ಕಳಿಗೆ ವಿದ್ಯಾನಿಧಿ ಬಂದ್ ಮಾಡಿದ್ರು. ಇವತ್ತ ಗ್ಯಾರಂಟಿ ಈ ಲೋಕಸಭಾ ಆದ್ಮೇಲೆ ಸಿದ್ದರಾಮಯ್ಯ ಸರ್ಕಾರನೇ ನೋ ಗ್ಯಾರಂಟಿ. ಯಾಕಂದ್ರೆ ಸಿದ್ದರಾಮಯ್ಯನ ಇಳಿಸಲಾಕ ನಮ್ಮ ಅದಲ್ಲ ಕನಕಪುರದ ಗುಂಡ ಬಾಗಲಕೋಟ್ನಾಗ ಒಬ್ಬ ಸ್ವಾಮಿಗಳಿಗೆ ಫೋನ್ ಮಾಡಿದ್ದ. ಇವಪ್ಪನಲ್ಲ ಅವ ದಕ್ಷಿಣ ಕರ್ನಾಟಕದ ಗುಂಡ, ಇಲ್ಲೇನು ಮಗಳಿಂದ ಸರ್ ಉತ್ತರ ಕರ್ನಾಟಕದ ಗುಂಡ. ನೋಡಿದ್ರೆ ಅಲ್ಲಿ ಅದನ್ನೆಲ್ಲ ಹೆಂಗೆ ಎಲ್ಲರೂ ನೋಡ್ತೀನಿ ಅತ್ತನ, ಯತ್ನಾಳ್ ನೋಡ್ತೀನಿ ಅತ್ತನ, ಅಲ್ಲಿ MB ಪಾಟೀಲ್ ನೋಡ್ತೀನಿ ಅತ್ತನ, ಇಲ್ಲಿ ಗದ್ದಿಗೌಡನು ನೋಡ್ತೀನಿ ಅತ್ತನ, ಸಿದ್ದು ಸೋದಿನ ನೋಡ್ತೀನಿ. ಏನು ನೋಡ್ತೀವ ತಮ್ಮ? ನಿನ್ನಂತರು ಬಿಜಾಪುರ್ನಾಗ ಬಿಜಾರ್ದವ್ರು 1000 ಅಂತ. ನಿನ್ನಂತರ ಭಾಳ ನೋಡಿ. ನಾನು MLA ಇದೀನಿ ಬಿಜಾಪುರ್ನಾಗ. ಪ್ರತಿ ಸಲ ನಾ ಬಿಜಾಪುರ್ನಿಂದ ಇರ್ತೀನಿ ಅಥವಾ ನಾನು ದೇವ ಗಂಡಸ್ತಾನೆ ಇದ್ರೆ ಬಂದಿತ್ತು ಬಿಡು ಬಿಜಾಪುರ. ಸುಮ್ಮನೆ ಎದಕ್ಕಂದ್ರೆ ಇದ್ರ ಸಲುವಾಗಿ ಅಲ್ಲಿ MB ಪಾಟೀಲ್ ಸ್ವಲ್ಪ ಮುಂಚೆ ಹಚ್ಚಿಬಿಟ್ಟಾಗ ರೊಕ್ಕದ್ದು ಬಬಲೇಶ್ವರಕ್ಕೆ ಈ ಸಲ ಸ್ಪರ್ಧೆ ಕಚ್ಚಿತ್ತು ಶಿವಾನಂದ ಪಾಟೀಲ್. ಹೋಗಿ ಒಂದು ಸುಟ್ಕೇಸ್ ಕೊಟ್ಟು ಬಿಡ್ತಾರೆ MB ಪಾಟೀಲ. ಇಲ್ಲ, ವಿಜಯಪುರದಲ್ಲಿ ನಾನು ನಿಲ್ಲುವುದು ಚಿಂತನೆ ನಡೆಸಿದ್ದೇನೆ. ನಾ ಕೊಡ್ತಾರೆ, ನಾನು ಚಂದ ಕೊಡ್ತೀನಿ. ನಿಂದಿರ್ತಿದ್ರು ನಾನು ಹೇಳ್ದ ಪಕ್ಷೇತರ ನಿಂದ್ರು. ನಾನು ಬಾ ನಾಳೆ ಬಾಗೇವಾಡಿಗೆ ರಾಜೀನಾಮೆ ಕೊಡು, ನಾ ಪಕ್ಷೇತರ ಬಂದು ನಿಂದಿರ್ತೇನೆ, ನೀರಿನಿಂದ ಒಮ್ಮೆ ಆಗಿ ಹೋಗಲಿ. ಅಲ್ಲೆಲ್ಲ ಏನು ಉಳಿದೆಲ್ಲ ಬಿಜಾಪುರ ಜಿಲ್ಲಾದಾಗ ತಿಕೋಟದಾಗ ನೀರಾವರಿ ಮಾಡ್ತೀನಿ ತಾಡ್ಸಿ ಬಂದು 2 ಸಲ. ಪಾಪ ರೈತರು ಆಸೆ ಬಿದ್ದು ಭಾಳ ಭಾರಿ ಹೋರಾಟಗಾರದನ, ನೀರಾವರಿ ಮಾಡ್ತಾನೆ ಉದ್ಧಾರ ಆಗ್ತೇವೆ ಅಂದ್ರೆ 2 ಸಲ ನೀರಾವರಿನೂ ಮಾಡಿಲ್ಲ. ಸುಡುಗಾರೆ ಬೇರೆ ರೊಕ್ಕ ಮಾಡ್ಕೊಂಡೆ ದಾರು ಅಂಗಡಿ ತಕ್ಕೋತಾಡ್ಯಾರ. ಮುಂದಲ್ಲಿ ಅಂದ್ರೆ ಈಗ ಮ್ಯಾಗ ನಿಂದಿರ್ಬೇಡ್ರಿ, ನಮ್ಮ ಮನೆಯೆಲ್ಲ ಸಣಿಕಿಗಳು ಎಲ್ಲ ಸೌದು ಹೋಗಿ ನೀವು ನೀರು ತಿಂದಿರಿ, ನಾವು ನೀರು ಕಟ್ಟಿ ಸತ್ತೀವ್ರಿ. ಅವನು ಬಾಗೇವಾಡಿಗೆ ಸಿಗದ. ಬಾಗೇವಾಡಿಗೆ ಯಾಕೆ ಸಿಗದ? ಅಲ್ಲಿ ಕೆನಾಲ್ಗಳು ಬರ್ಲಕತ್ತಿದ್ರು ಟೆಂಡರ್, ಅದ್ರಾಗ ಹೊಡಿಲಕ್ಕ ಅಲ್ಲಿ ಬೆಣ್ಣೆ ಹೊಡೆದೆ 10 ವರ್ಷ. ಈ ಬಾಗಲಕೋಟೆ ಮೆಕ್ಕಾನ ಬಿದ್ದವು. ಇಲ್ಲಿ ಸಕ್ರೆ ಕಾರ್ಖಾನೆ ಅದು ಭಾಳ ಅದಾವು. ದೊಡ್ಡ DCC ಬ್ಯಾಂಕ್ ಐತಿ, ಬಸವೇಶ್ವರ ಸಂಘ ಐತಿ. ಇಲ್ಲಿ ಬಂದಿನ ಪಾಯ ಹಾಕವ ಬಾಗಲಕೋಟೆನಲ್ಲಿ ಇರ್ತಾನೆ ಹೇಳ. ನಾವು ನೆಟ್ಟಿವರೆಗೆ ಒಳಗೆ ಇಟ್ಟಾನ ಹತ್ತಿ. ಅಲ್ಲಿ ಹೊಲ್ಲಪ್ಪ ಮೆಟ್ಟು ಹೇಳ ಭಾಷಣದಾಗ ಮುಂದಿನ ಸಲ ನಾನು ಬಾಗಲಕೋಟೆ ವಿಧಾನಸಭೆ ಸ್ಪರ್ಧೆ ಮಾಡ್ತೇನೆ ಇಟ್ಟಲ್ಲ ಮೆಟ್ಟಿಯವರಿಗೆ. ಈ JT ಪಾಟೀಲ್ರು ನಾ ಹೇಳ್ತೀನಿ ಕಾಂಗ್ರೆಸ್ ಲೀಡರ್ಗಳಿಗೆ, ಅವನೇನಾರೇ ಹೊಕ್ಸೋಡ್ರಂದ್ರೆ ಬಳ ಹೊಕ್ಕಾಗೆ ನೋಡಿ ಮೇಲೆ ಚೆನ್ನಾಗಿ. ಬಾಗಲಕೋಟೆ ಚಲೋ ನೀರಾವರಿ ಏರಿಯಾ ಐತಿ, ಎಲ್ಲ ಮಂದಿ ಅನುಕೂಲಿಸ್ತಿದಾರ. ಚಲೋ ಆಸ್ತಿ ಹೊಡಿಲಾಕ ಬಂದಾನ್ರಪ್ಪ.
ಮತ್ತು ನೀವು ಎಲ್ಲರೇ ಒಂದು 1,000-2,000 ಕೊಡ್ತಾನಂತ ಬಿದ್ರಿ ನಿಮ್ಮ ಅಂದ್ರೂ ಮುಗಿಸೇ ಹೋಗ್ತಾನೆ, ಮತ್ತೆ ಮುಂದೆ ಧಾರವಾಡಕ್ಕೆ ಹೋಗ್ತಾನೆ. ಆಗ ಹಿಂಗೆ ಟ್ರಿಪ್ ಹೋಗೋದು ಅದು ಗಾಡಿ. ಅದಕ್ಕೆ ಬಂಧುಗಳೇ 10 ವರ್ಷ ನಮ್ಮ ಪ್ರಧಾನಮಂತ್ರಿಗಳ ಕೆಲಸ ಮಾಡಿದೆ. ಏನು ಗ್ಯಾರಂಟಿ ಏನು ಗ್ಯಾರಂಟಿ ಒಳಗೆ ಐತೆ ಹೇಳ್ಕೊಂಡು 10 kg ಅಕ್ಕಿ ಬೇಡವಾ? 200 ಯೂನಿಟ್ ವಿದ್ಯುತ್ ಉಚಿತ, ಕಾಕಾ ಪಾಟೀಲ್ಗೂ ಉಚಿತ, ಮಹಾದೇವಪ್ಪನಿಗೂ ಉಚಿತ, ಅರುಣ್ ಕಾಗಳಿಗೂ ಉಚಿತ, ಯತ್ನಾಳಿಗೂ ಉಚಿತ. ನಮ್ಗೆ ಯಾಕೆ ಮುಗ್ಗಟ್ಟು ಕೊಡ್ತೀವಿ ಮಾರ? ನಮ್ಮ ದೇವ್ರ ಕೊಟ್ಟಾಗ ನಾವು ಬಿಲ್ ತುಳ್ಳಾಕ್ತಾರೆ. ಕೊಡು ಬಂದ್ರು 200 ಯೂನಿಟ್ ಕೊಡ್ಲಾಕತ್ತಾರೇನ್ರಿ? ಏನು ಹೊಸ ನಾಟಕ ತೆಗೆದು ಎಷ್ಟು ಯೂಸ್ ಮಾಡ್ತಾರೆ ಅದ್ರ 10%. ಅಂದ್ರೆ ನೀವು 100 ಯೂನಿಟ್ ಯೂಸ್ ಮಾಡ್ತಿದ್ರೆ 10 ಯೂನಿಟ್ ಅಟ್ಟೆ. ಅವಾಗ 1 ಯೂನಿಟ್ಗೆ ಎಷ್ಟಿತ್ತು ರೇಟ? 2.5 ರೂಪಾಯಿ ಇತ್ತು. ಮುಂದೆ ಏರ್ಕೋತ ಹೋಗ್ತಿತ್ತೆ 50 ಯೂನಿಟ್ ಯೂಸ್ ಮಾಡಿದ್ರೆ. ಈಗ ಎಷ್ಟಾಗೈತೆ 1 ಯೂನಿಟ್ಗೆ? 7.5 ರೂಪಾಯಿ. ಮೊದಲ 150 200 ಬರ್ತಿತ್ತು, ಈಗ 700 800 1200 ಬರ್ಲಾಕತ್ತೈತೆ ಇಲ್ಲೋ? ಹಾಂ, ಮತ್ತು 2,000 ರೂಪಾಯಿ ಕೊಡ್ಲಾಕತ್ತಾರ. ಅಲ್ಲಿದಿಂದ ಮತ್ತೇನು ಕೊಡ್ಲಾಕತ್ತಾರ? ಇದು 10 kg ಅಂತ ಕೊಡ್ಲಿಲ್ಲ. ನಾವು ಯಾರ್ದು ಬರ್ಲಾಕತ್ತೈತೆ 5 kg? ನರೇಂದ್ರ ಮೋದಿಯವರು 5 ಕಿಲೋ ಅದೇ ಒಂದು ಪೊಕೆಟ್ ಬರ್ಲಾಕತ್ತಿದ್. ಇವ್ರದ್ದು 32 ರೂಪಾಯಿದಾಗ 170 ರೂಪಾಯಿ ಕೊಡ್ಲಾಕತ್ತ. ನೀವು 10 ಕಿಲೋ ಹೇಳಿರಿಲ್ಲ, ಅಲ್ಲಾದ್ರೆ 340 ರೂಪಾಯಿ ಕೊಡಬೇಕಾಗಿತ್ತು. ಅದು ಕೊಡಲಿಲ್ಲ, ಅದು ಸುಳ್ಳ. ಕರೆಂಟ್ದು ಸುಳ್ಳ. ಹೆಣ್ಮಕ್ಳಿಗೆ ಬಸ್ ಫ್ರೀ, ಗಂಡಸರಿಗೆ ಡಬಲ್. ರೊಟ್ಟಿ ಮಾಡೋರು ಯಾರು ಮನ್ಯಾಗ? ಹಬ್ಬದಾಗ ನಾವು ಧರ್ಮಸ್ಥಳ ಕೊಂತೀವಿ, ಪಂಡ್ರಪುರ ಕೊಂತೀನಿ, ಇಲ್ಲಿ ಅಡುಗೆ ಮಾಡಿ ಹೋಟೆಲ್ದಾಗ ತಿನ್ಬೋತೀವಿ ನೀವು. ಅಲ್ಲಿಂದ ಇದು ಏನು ಬಾಂಡ್ಗಳು ದಿನ ಈಗ ಭಾಷಣ ಅದ್ರಾಗ ಹಚ್ಚಿದ್ರಲ್ಲ, 10 ರೂಪಾಯಿ ಬಾಂಡ್ ರೇಟ್ ಆಗೈತಿ ಈಗ 100 ರೂಪಾಯಿ, 100ದ 500 ರೂಪಾಯಿ. ಮರಣ ಉತ್ತಾರ ಎಷ್ಟಾಗೈತಿ ಈಗ 35 ರೂಪಾಯಿ. ಖಾತೆ ಉತ್ತಾರ ಎಷ್ಟಾಗ್ಯದ 25 ರೂಪಾಯಿ. ಮತ್ತು ಅಲ್ಲಿಂದ ತೆಗೆದು ನಿಮ್ಗೆ ಕಾಚಿ ಕೊಡೋದು ನಿಮಗೆ ಕೊಡೋದು. ಅಲ್ಲಿಂದ ಭಾಳ ದೊಡ್ಡ ಅನ್ಯಾಯ ಆಗಿತ್ತು ನಮ್ಮ ದಾರು ಕುಡಿಯೋರಿಗೆ. 10% 20% ದಿವಸ ಅವ್ರದ್ದು 50 ರೂಪಾಯಿ ತುಟ್ಟು ಹೋಗ್ಲಾಕತ್ತದ. ತಿಂಗಳಿಗೆ ಎಷ್ಟಾಯ್ತು? 1500 ಆಯಿತು. ಆ 2,000 ರೂಪಾಯಿದಾಗ 1500 ತೆಗೀರಿ ಪಾಸಿ ಉಳಿತು. ಹಾಂ, ಕರೆಂಟ್ 150 200 ಬರೋದು 1,000 ರೂಪಾಯಿ ಬರ್ಲಾಕತ್ತದ. ಅದ್ರಾಗ 500 ತೆಗೀರಿ ಹೋಯ್ತಲ್ಲ ನಿಮ್ಗೆಲ್ಲ. ಹಾಂ, ಅಲ್ಲಿ ಮತ್ತೇನು ಕೊಡ್ತೀನಿ ಅಂದಿದ್ರು? ಹಾಂ, ಸರಿ ಹೇಳಿಲ್ಲ. ನೀರು ಕುಡಲ್ಲ ಬಿಡಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಕತ್ತಿ. ಬಸ್ ಏನು ನೋಡ್ರಿ ಪಾಪ, ಶಾಲಿ ಹುಡುಗರು ಪರೀಕ್ಷೆ ಬಂದ್ರೆ JCB ಮ್ಯಾಗ ಕೂತ್ ಹೋಗ್ಲಾಕತ್ತಾವ. ನೀ ಬಸ್ ಮಾಡಿ ಫ್ರೀ ಕೊಡು, ನಮ್ದೇನು ತಕರಾರಿಲ್ಲ. ಆದ್ರೆ ಸ್ಕೂಲ್ ಬಸ್ ಮಕ್ಕಳಿಗೆ ಹೋಗ್ಲಕ್ಕ ಒಂದು ಬೇರೆ ಬಸ್ಸಿನ ವ್ಯವಸ್ಥೆ ಮಕ್ಕಳಿಗೆ ಸಲುವಾಗಿ ಬಸ್ ಬಿಡಬೇಕಲ್ಲ, ಅದು ಇಲ್ಲ. ಇದೇ 5 ಗ್ಯಾರಂಟಿ ಹೇಳ್ತಾರೆ. ಇನ್ನೊಬ್ಬ ದೊಡ್ಡ ಲೀಡರ್ ನಮ್ಮ ಕಾಂಗ್ರೆಸ್ನಾಗ ಯಾಸೆ ಆಲೂ ಗಾಡಿ ಈ ಕಡೆ ಬಟಾಟೆ ಹಾಕೋದತ್ತ, ಈ ಕಡೆ ಬಂಗಾರ. ಇನ್ನೊಂದು ಮೊದಲೇ ಮಾಡಿದ್ರೆ 50 ವರ್ಷನಾಗ ಎಲ್ಲರೂ ತಲಬಾಗ್ಲಿಗೆಲ್ಲ ಬಂಗಾರ ಕಡೆ ಹೊಡಿತಿದ್ರು. ಮನ್ಯಾಗ ತೋಟದಾಗ ಬರೀ ಬಂಗಾರ ಬೆಳೀತಿದ್ರು, ಈ ಕಡೆ ಏನದು ಬಟಾಟೆ ಬೆಳೀತಿದ್ರು, ಈ ಕಡೆ ಬಂಗಾರ ಬರ್ತಿತ್ತು. ತೊಗೊಂಡೋಗಿ ಪತ್ತರ ಕಡೆ ಕೊಡೋದೈತಿ, ತಗಡು ಬಡಿಸು ಪೂರ್ತಿ ಮೈ ತುಂಬ ತಗಡನೇ ಹಚ್ಕೊಂಡೇ ಇದು ತಲೆ ಇಲ್ಲೇ ಇಲ್ಲ. ನದಳೆಯಲ್ಲಿ ಬಟಾಟೆ ತಲೆ ಐತೆ. ಅದಕ್ಕೆ ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಇನ್ನೊಂದು ಹೇಳ, ನಮ್ಮ ರಾಹುಲ್ ಗಾಂಧಿ ಎಲ್ಲ ಹೆಣ್ಮಕ್ಳಿಗೂ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ನಮ್ಮ ದೇಶನಾಗ 65 ಲಕ್ಷ ಹೆಣ್ಮಕ್ಳಿದಾರ. 65 ಕೋಟಿ ಹೆಣ್ಮಕ್ಳಿದಾರ. ಒಂದು ಹೆಣ್ಮಕ್ಳಿಗೆ 1 ಲಕ್ಷ ಅಂದ್ರೆ 65 ಲಕ್ಷ ಕೋಟಿ ಆಗ್ತದೆ. ನಮ್ಮ ದೇಶದ ಬಜೆಟ್ 37ರಿಂದ 40 ಕೋಟಿ ಐತಿ. ನೀವೇನು ಬಟಾಟೆ ತಿಂದು ಬಂಗಾರ ಮಾಡಿ ಕೊಡ್ತಾರೆ? ಎಲ್ಲಿಂದ ಕೊಡ್ತಾರಿ? ಇದೇ ನೋಡಕತ್ತೀರಿ ನೀವು. ಲೋಕಸಭಾ ಎಲೆಕ್ಷನ್ ಮುಗಾಡನೆ ನಿಮ್ಗೆಲ್ಲ ಗ್ಯಾರಂಟಿಗಳು ಖತಮ್ ಆಗ್ತವೆ.
ಆಗುದೇ ಇಲ್ಲ. 1 ಲಕ್ಷ ಕೋಟಿ ರೂಪಾಯಿ ಬೇಕು ವರ್ಷ. ನಮ್ಮ ರಾಜ್ಯದಾಗ 2 ಲಕ್ಷ ಕೋಟಿ ಬಜೆಟ್ ಐತಿ. 1 ಲಕ್ಷ ಬರೀ ಸಬ್ಸಿಡಿ. ಇವತ್ತು ನೋಡ್ರಿ ದಲಿತರದು, ನಮ್ಮ SC/ST ಜನಾಂಗದ್ದು 21,000 ಕೋಟಿ ರೂಪಾಯಿ ಡೈವರ್ಟ್ ಮಾಡಿ ಈ ಅಕ್ಕಿಗೆ ಕರೆಂಟ್ಗೆ ಸಬ್ಸಿಡಿ ಕೊಟ್ಟಾರೆ. ಹಾಗಾದ್ರೆ ದಲಿತರದ್ದು ಏನು ಅಭಿವೃದ್ಧಿ, ಅವರ ಓಣಿಗಳಾಗಲಿ, ಅವ್ರಿಗೆ ವಾಹನ ತಗೋದಾಗಲಿ, ಅವ್ರ ಉದ್ಯೋಗಕ್ಕೆ ಬೇಕಾದಂಥ ಏನು ಯೋಜನೆಗಳಿದ್ದು ಯಾವ ನಿಗಮ ಮಂಡಳಿಗಳಿಗೂ ಸಹಿತ 1 ರೂಪಾಯಿ ಕೊಟ್ಟಿಲ್ಲ. ಸರ್ಕಾರ ಇದೊಂದು ವರ್ಷ ಹಿಂಗೆ ಹೋಯ್ತಂದ್ರೆ ಸರ್ಕಾರಿ ನೌಕರದಾರ ಪಗಾರ ಕೊಡ್ಲಾಕ ಆಗೋದಿಲ್ಲ ಬಂಧುಗಳೇ. ಅಭಿವೃದ್ಧಿ ಅಂತ ಕೆಲಸ ಮತ್ತೆ ಬಿಟ್ಟಾವ. ಎಲ್ಲರೂ ಯಾವ್ದಾರು MLA ಕಾಂಗ್ರೆಸ್ನವ್ರು ಹೋಗಿ ಭೂಮಿ ಪೂಜೆ ಗುದ್ಲಿ ಪೂಜೆ ಮಾಡಿದ್ ನೋಡ್ರಿ ನೀವು? ನೋಡಿರಿ ಎಲ್ಲರೂ? ಏನೂ ಇಲ್ಲ. ನಾವಿದ್ದಾಗ ನಾ ಬಿಜಾಪುರ ಹೋಗ್ತೀವಿ, ನಾ 10 ಕೋಟಿ 5 ಕೋಟಿ ತಿನ್ನ. ನಮ್ಮ ಕಾರಜೋಳ ಸಾಹೇಬ್ರ ಒಂದು 50 ಕೋಟಿ ರೂಪಾಯಿ ಕೊಟ್ಟಿದ್ರು. ಎಲ್ಲ ಬಿಜಾಪುರ ಹೆಂಗೆ ಮಾಡಿನಂದ್ರೆ ಮೊದಲು ತುಳಾಪುರ ಇರ್ತಿದ್ರು. ಈಗ ಭಾರತದ 6ನೇ ಒಳ್ಳೆ ಗಾಳಿ ಇರುವಂತ ನಗರ ಬಿಜಾಪುರ ನಗರ ನಾ ಮಾಡೀನಿ ಬಂಧುಗಳೇ. ನೀವು ಆಸೆಗೆ ಬೀಳ್ಬೇಡ. ಈ ಅಕ್ಕಿ ಕೊಡ್ತಾರ, ಇದು ಕೊಡ್ತಾರ, ನಾವು ಮಾಡಿವಲ್ರಿ. ನಾವು ಏನು ಹೇಳ್ಕೊಂಡು ಮಾಡಿವಿ? 220 ಕೋಟಿ ಲಸಿಕೆ ಹಾಕೀವಿ. ಅವತ್ತ ಎಲ್ಲ ದೇಶನಾಗ 1 ಲಸಿಕೆ, 1 ವ್ಯಾಕ್ಸಿನೇಷನ್ ಲಸಿಕೆ ಲಂಡನ್ದಾಗ 50,000 ರೂಪಾಯಿ, ಅಮೇರಿಕಾದಾಗ 1,10,000, ರಷ್ಯಾದಾಗ 1.5 ಲಕ್ಷ 1 ಲಸಿಕೆಗೆ. ನೀವು 8 ಮಂದಿ ಇದು ರೊಕ್ಕ ಕೊಟ್ಟು ಹಾಕ್ಸ್ಕೊಂಡಿರ್ತಾರೆ ನಮ್ಮ ದೇಶನಾಗ. ವ್ಯಾಕ್ಸಿನೇಷನ್ನು ಕರೋನಾದು ಫ್ರೀ ಆಗ್ಯಾರಿಲ್ಲೋ? ಅವಾಗ ಎಲ್ಲ ಬಡವರಿಗೆ 10 ಕಿಲೋ ಅಕ್ಕಿ ಪುಕ್ಕಟ್ ಕೊಟ್ಟಾರಿಲ್ಲೋ? ನಾನು ಹೇಳ್ಕೊಂಡಿದ್ದೆ ಮೊದಲ. ಈಗಲೂ 5 ಕಿಲೋ ನಾವು ಕೊಡ್ಬೇಕಂತೇಳಿ ನಮ್ಮ ಪ್ರಧಾನಮಂತ್ರಿ 5 ವರ್ಷ 5 ಕಿಲೋ ಅಕ್ಕಿ ಯಾವಾಗಲೂ ಫ್ರೀ ಕೊಡ್ಬೇಕಂತೇಳಿ 5 ಲಕ್ಷ ಆಯುಷ್ಮಾನ್ ಭಾರತ್ ಕೊಟ್ಟಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಇವತ್ತೆಲ್ಲ ರೋಡ್ಗಳು ಏನಾಗ್ಲಕ್ಕಂತಾವು. ಇವತ್ತು ಏನು ದೊಡ್ಡ ದೊಡ್ಡ ನಾವು ರಸ್ತೆ ನೋಡ್ಲಕತ್ತೀವಿ, ಎಲ್ಲ ನಮ್ಮ ಸರ್ಕಾರ ಮಾಡಿದ್ದು. ಒಂದು ಕಡೆ ಇದನ್ನ ಅಷ್ಟೇ ಅಲ್ಲ, ನಮ್ಮ ದೇಶದ ಸುರಕ್ಷಣೆ ನೋಡ್ಬೇಕಲ್ಲ. ನಮ್ಮ ಸನಾತನ ಹಿಂದೂ ಧರ್ಮದ ಜನ ಸುರಕ್ಷತೆ ಇರಬೇಕಲ್ಲ. ಏನಾಯ್ತು ಮೊನ್ನೆ ನ್ಯಾಯ ಮಾಡಿ ಹುಬ್ಬಳ್ಳಿಯಲ್ಲಿ ಪಾಪ ಕಾಲೇಜ್ ಕ್ಯಾಂಪಸ್ನಾಗತ್ತೆ MCA ಪರೀಕ್ಷೆ ಮುಗಿಸಿ ಪೇಪರ್ ಮುಗಿಸಿ ಅವ್ರ ತಾಯಿಗೆ ಫೋನ್ ಮಾಡಿದ್ರು, ಮಮ್ಮಿ ನಂದು ಎಕ್ಸಾಮ್ ಮುಗೀತು ಕರಿಲಾಕ ಅಂತೇಳಿ. ಪಾಪ ತಾಯಿ ನಿಂತಾಳ, ಮಗಳಲ್ಲಿ ಬರ್ಲಾಕತ್ತಾಳ. ನಾವು ನಾಳೆ ನನ್ನ ಮಗ ಏನು ಹೆಸರು ಬಂದು 9 ಕಡೆ ಚಾಕುಲಿ ತಾಯಿ ಮುಂದೆ ಹೊಡಿಲಾಕತ್ತಾನ. ಯಾರೂ ರಕ್ಷಣೆ ಮಾಡೋರು ಯಾರೂ ಇಲ್ಲ. 2-3 ಸಾವಿರ ಹುಡುಗರು ನಿಂತೋಗ್ತಾರೆ, ಯಾರೂ ಮುಂದೆ ಹೋಗ್ಲಾಗ್ತಾ ಇರಲಿಲ್ಲ. ರಕ್ತ ಚಿಮ್ಮಲಾಕತ್ತೈತಿ, ತಾಯಿ ಅಳ್ಳಾಕತ್ತಾಳೆ. ಅಂಥ ಕೆಟ್ಟ ಘಟನೆ. ಆದ್ರೆ ಏನು ಮಾಡಬೇಕಾಗಿತ್ತು? ಅಲ್ಲೇ ಹೆಣ್ಕೊಂಡು ಮಾಡಬೇಕಾಗಿತ್ತು. ಪೊಲೀಸರು ಹಿಡ್ದೆಲ್ಲ ಆ ಹುಡುಗರು ಹಿಡಿದವ್ರು ಕೊಟ್ಟಾರ. ಈ ರಾಜ್ಯದಾಗ ಒಂದು ದಲಿತ ಹುಡುಗ ಯಾದಗಿರಿನಾಗ ಪಾಪ ಒಬ್ಬ ಪ್ರಯಾಸನ ಒಂದು ರೊಟ್ಟಿ ಕಾರ್ಖಾನೆಗೆ ಹೋಗ್ಯಾನ. ಒಂದು 10 ರೊಟ್ಟಿ ಕೊಡು ಅಂತೇಳಿ ಹೊಟ್ಟೆಯಲ್ಲಿ ಹೋಗೋ ನಾನು ಅಲ್ಲಪ್ಪ ಇಲ್ಲತ್ತರ ಹೇಳು, ಹಿಂಗೆ ಹೋಗ್ಬೇಕಾಗುತ್ತೆ ತಿಟ್ಟೆ ಅಂದಿದ್ದಕ್ಕ ರಾತ್ರಿ 12ಕ್ಕೆ ಅವ್ರ ಮನೆಗೆ ಹೋಗಿ ಮನ್ಯಾಗ ಹೊರಗೆ ತಂದು ಹೊಡೆದು ಕಲಾಸ ಮಾಡ್ತಾರೆ. ಇವತ್ತು ಹನುಮಾನ್ ಚಾಲೀಸ ನಮ್ಮ ಅಂಗಡಿಯಾಗ ಹಚ್ಕೊಂಡು ಕೇಳಿದ್ರೆ ನೀ ಹೆಂಗೆ ನಮ್ಮ ನಮಾಜ್ ಟೈಮನ ನೀ ಹೆಂಗೆ ನೀವು ಹನುಮಾನ್ ಚಾಲೀಸ ಹಚ್ಚಿ ಪವಿತ್ರ ಮಾಡಿ ಅಂತೇಳಿ ಅವ್ನು ನೋಡಿದ್ರು. ಬೆಂಗಳೂರಿನಾಗ ಹುಡುಗರು ಜೈ ಶ್ರೀರಾಮ್ ಅಂದ್ರೆ ಅವನು ಹುಡುಗನ ಕಾರ್ನಂದು ಹೊರಗೆ ತೆಗೆದು ದನಕ್ಕೆ ಹೊಡೆದಂಗೆ ಹೊಡೆದು ಅಲ್ಲಾಹು ಅಕ್ಬರ್ ಅನ್ನು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನು. ಇವತ್ತು ಮೈಸೂರಿನಾಗ ಒಂದು ಹುಡುಗ ನರೇಂದ್ರ ಮೋದಿ ಅವ್ರದ್ದು ಹಡ ಕಟ್ಟಿದ್ರ ಅವ್ನು ಒಳಗೆ ಒಯ್ದು ಹಾಕಿ ಹೊಡೆದು ಅಲ್ಲಾಹು ಅಕ್ಬರ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಸ್ವಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗೈತಿ. ಇದ್ರೆ ನ್ಯಾಯ ಬದ್ಲಿ ಒಬ್ಬ ಮುಸ್ಲಿಂ ಹುಡುಗಿದ ಏನಾರ ಹತ್ಯೆ ಆಗಿದ್ರ ಇದೇ ರಾಹುಲ್ ಗಾಂಧಿ ಓಡಿ ಬಂದು ಅಳ್ಕೋತ್ಕೊಂಡಿರ್ತಿದ್ದು ಅವ್ರ ಮನೆ ಮುಂದೆ. ಆಕೆ ಪ್ರಿಯಾಂಕಾ ಉಳ್ಗಿದ ಟೈಮ್ನಾಗ ಇಟ್ಟೆ ಹಾಕೊಂಡು ಓಡಾಡ್ತಾಳ. ಈ ಸೆಲೆಕ್ಷನ್ ಸೀರೆಕೊಂಡು ಹಿಂಗೆ ಬರ್ತಿದ್ರಲ್ಲಿ ಇಬ್ರು ಅಣ್ಣ ತಂಗಿ ಏನು ತಂಗಿ ಹಣ್ಣು ಅನ್ಕೊಡ್ತಾರೆ. ಅದು ಯಾವ್ದೈತೆ ಯಾವುದು ಬೇರೆ ಬೇರೆ ಹೊರಗೆ
ವೆರೈಟಿ ಅದಾವ. ಆ ನೀರು ಫ್ಯಾಮಿಲಿನೇ ವೆರೈಟಿ ಸಾಬರದೈದು ಕ್ರಿಶ್ಚಿಯನ್ ಯಾವ್ದು ವಾಟರ್ ಆಗೈತೆ ಗೊತ್ತಿಲ್ಲ. ಗಾಂಧಿ ಯಾವಾಗ ಆಯ್ತು ಅದು ಗೊತ್ತಿಲ್ಲ. ಗಾಂಧಿ ಇದಕ್ಕೆ ಇವಕ್ಕೆ ಸಂಬಂಧ ಇಲ್ಲ. ಮಹಾತ್ಮ ಗಾಂಧಿಗೂ ಯಾವಾಗ ಗಾಂಧಿ ಮಾಡ್ಕೊಂಡು ಏನು ಅವ ಸಾಬ ಮೊದಲ ಇಂದಿರಾ ಗಾಂಧಿದು ಹಿಂಗಾಗಿ ಕ್ರಾಸ್ ಬೀಡ್ ಏನದಾವು. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಏನು ಸಾಪುರದಾಗಿದ್ದ ಮುಖ್ಯಮಂತ್ರಿ ದಿಢೀರ್ನ ಭೇಟಿ, ಸಲೀಮನವನಿಗೆ ಭೇಟಿ, ಮೈಬೂಬಾಗ ಆಗಿದ್ದಕ್ಕೆ ತೀವ್ರ ಕಣ್ಣಿಲ್ಲ. ಇವತ್ತು ನ್ಯಾಯ ಮಟ್ಟಿಗೆ ಅಡ್ಮಿಷನ್ ಬಂದ್ರಿ ಸಿದ್ದರಾಮಯ್ಯನವರ ಒಂದು ವಾರದ ಮ್ಯಾಗ ಅದು ನಾವು ಹೋಗಿ ಪ್ರಹ್ಲಾದ್ ಜೋಶಿ ನಾವು ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲರೂ ನಾವು ಹೋದ ಮ್ಯಾಗ ಓಡಿ ಬಂದು ಆ ಹೆಣ್ಮಕ್ಳು ಸಾಂತ್ವನ ಹೇಳಕ್ ಬರ್ತಾರೆ. ಅದು ಕಾಂಗ್ರೆಸ್ ಕಾರ್ಪೊರೇಟ್ರು, ಬಿಜೆಪಿ ಕಾರ್ಯಕರ್ತ ಅಲ್ಲ ಬಂಧುಗಳೇ. ನಮ್ಮ ಪಾರ್ಟಿ ಹಿಂದೂಗಳನ್ನ ರಕ್ಷಣೆ ಮಾಡೋದಿಲ್ಲ. ನಿಮ್ಮ ಬಾಗಲಕೋಟ್ನಾಗ ನೀವು ಕಾಂಗ್ರೆಸ್ನವ್ರು ನಿಮ್ಗೆ ಯಾರು ರಕ್ಷಣೆ ಮಾಡೋದಾರಿ? ನೀವು ಯಾಕೆ ಹಿಂದೂಗಳನ್ನು ಓಟ್ ಹಾಕ್ತೀರಿ? ಸಿದ್ದರಾಮಯ್ಯ ಹೇಳ್ತಾನ, ನನ್ನ ಮುಂದಿನ ಜನ್ಮ ಇದ್ರೆ ಬಂಡಾರ ಹಚ್ಕೊಳಾಗ್ತಾ ಇರಲಿಲ್ಲ. ಕೇಸರಿ ಪೇಟ ಬದಾಮ್ಯಾಗ ಸುತ್ತಿದ್ರ ನೀವು ತೊಗೊಂಡು ಹಿಂಗೆ ಹೋಗಿದ್ದಾನ. ಅದೇ ಸಾಬರದ ಅರ್ಬಸ್ತಾನ ಡ್ರೆಸ್ ಅಂತ. ಇದು ಹಾಲಮತ ಸಮಾಜಕ್ಕೆ ಅಪಮಾನ. ಹಾಲಮತ ಶ್ರೇಷ್ಠ ಮತ. ನಾವೇನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ, ಬೋಂಡಿಗೆ ಮಾಡ್ಬೇಕಾದ್ರೆ ಸ್ವಾಮಿಗಳು ಸಿಗ್ಲಿಲ್ಲ ಅಂದ್ರೆ ನಾವು ಯಾರು ತರ್ತೀವಿ? ಹಾಲಮತದಂತ ತೊಗೊಂಡು ಬೋಂಡಿಗೆ ಮಾಡ್ತೀವಿ. ಅಂತ ಶ್ರೇಷ್ಠ ಸಮಾಜದಾಗ ಹುಟ್ಟಿವಿ. ಸಾವಿರಾತ್ಮ ಬಿಡ್ಕೊತಿರಲ್ರಿ. ನಾ ಏನು ಆಚೆ ಗಡಿ ಕೆಲಸ ರೀ ಮಾಡ. ಬಂಧುಗಳಿಗೆ ಶಿವಾನಂದ ಪಾಟೀಲ ಏನು ಭಾಷಣ ಮಾಡ್ತಿದ್ದ? ಏನು ರೈತರು 5 ಲಕ್ಷ ರೂಪಾಯಿ ಸಲಗ ಆತ್ಮಹತ್ಯೆ ಮಾಡ್ಕೊತಾರ. ಬೆಳಗಾವದಾಗ ಏನದ, ಕೃಷ್ಣಾ ನದಿ ನೀರು ಪುಕ್ಕಟ್ ಐತಿ, ನಾವು ಪುಕ್ಕಟ್ ಕರೆಂಟ್ ಕೊಡಕತ್ತೀವಿ. ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಬೀಜ ಗೊಬ್ಬರ ಕೊಟ್ಟಾಗ ರೈತರು ತಿಂದ ಮ್ಯಾಗನು 2 ವರ್ಷ 3 ವರ್ಷ ಬರಗಾಲ ಬರಲತ್ತ ದೇವ್ರ ಮೇಲೆ ಬಿಡ್ಕೋತಾರ. ಇವ ಶಿವಾನಂದ ಪಾಟೀಲ್ ಹೇಳ್ತಾನ. ಅವಾಗ ನಾ ಹೇಳಿದೆ, ಶಿವಾನಂದ ಪಾಟೀಲ 5 ಲಕ್ಷ ರೂಪಾಯಿ ರೈತರು ಊರ್ಲ್ ಹಾಕೋತಾರಲ್ಲ, ನಾನು ನಿನಗೆ 5 ಕೋಟಿ ರೂಪಾಯಿ ಕೊಡ್ತೀನಿ ಊರ್ಲ್ ಹಾಕೊಂಡ್ರ. ಮುಂದೆ ಇದನ್ನ ಅವ ಸಮರ್ಥನೆ ಮಾಡ್ದ. ದಕ್ಷಿಣದ ಗುಂಡ ಅವ ಬಹಳ ಚಂಡ. ಅವನೇ DK ಶಿವಕುಮಾರ್. ಅವ ಏನು ಹೇಳ್ಬೇಕಂತಂದ್ರೆ, ಶಿವಾನಂದ ಪಾಟೀಲ್ ಹೇಳಿದ್ರಲ್ಲಿ ಸತ್ತಿದೆ. ಅವನ ಏನು ಹೇಳ್ದ, ನಿಂತು ರೇಟ್ ಭಾಳ ಐತೆ. ಯಾಕಂದ್ರೆ ನೀವು ಅಣ್ಣ ತಮ್ಮ ಕೂಡಿ 2,000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡ್ರಿ. ರಾಮಚಂದ್ರ ಕೋತ್ವಾಲ್ ಬಲ್ಲಿ ಚಾತ್ ಕೊಡ್ತಿದ್ದ. ಸಿಗರೇಟ್ ತಂದು ಕೊಡೋಣ, ಕೋತ್ವಾಲಿಗೆ ಸಿಗರೇಟ್ ಹಿಡಿದ್ರೆ ಇವತ್ತು ಎಷ್ಟು ಹಿಡಿದು ಈಗ ಅಧಿಕೃತ 2,000 ಕೋಟಿ ರೂಪಾಯಿ. 10 ಪಟ್ಟು ಹಿಡಿದ್ರೆ 25. ನಿನ್ನೆ ಒಬ್ರು ಹೇಳಿದ್ರೆ 20,000 ಕೋಟಿ ಇಲ್ರಿ ಸರ. ಅರ್ಧ ಬೆಂಗಳೂರು ಅವದೇ ಐತೆ. ಒಂದು ರೇಟ್ ಹೆಚ್ಚಾಗೋದಿಲ್ಲ. ಅದಕ್ಕೆ ಹೇಳಿದೆ, DK ಶಿವಕುಮಾರ ನೀವು 50 ಕೋಟಿ ರೂಪಾಯಿ ಕೊಡ್ತೀನಿ, ಪಟ್ಟಕ್ಕನೆ ಅವ್ರು ಮುರ್ಲ ಹಾಕೊಂಡು ನಾಚಿಕೆ ಬರ್ತೈತಿಲ್ಲ. ರೈತರು 5 ಲಕ್ಷ ರೂಪಾಯಿ ಉರ್ಲಾಕೋತಾರ. ರೈತರಂದ್ರೆ ಬರಗಾಲ ಬೀಳತ್ತಲ್ಲ ಅಂದ್ರೆ ಉರ್ಲಾಕೋತಾರ. ಹೇಳ್ರಿ ನೋಡೋಣ, ಅಂದ್ರೆ ಬರಗಾಲ ಬೀಳತ್ರಿ ಅಂದ್ರೆ ಲೊಕೇಶನ್ಗೆ ಹೋಗಿ ಅಭಿಷೇಕ ಮಾಡ್ತೀರಿ ಎಣ್ಣೆಲ್ಲಿ? ಯಾವ ರೈತ ಹೇಳ್ತಾನ್ರಿ, ಇವಿಷ್ಟು ಸೊಪ್ಪು ಬಂದದ, ಇಟ್ಟು ರೊಕ್ಕ ಮಾಡ್ಯಾರ, ಬಿಜಾಪುರ ನೀತಿ ಮಾಡ್ಕೊಂಡು ಬಂದು ಇಲ್ಲಿ ಹಂಚಲಕ್ಕಂತಾನೆ ಹೊಡೀರಿ. ಎಲ್ಲ ಡಾಬಾಗಳು ಫುಲ್ ಇರಲಿ 6ನೇ ತಾರೀಕು. ಏನು ತಿನ್ರಿ, ಉಣೋದು ಉಣ್ರಿ, ಚಲೋ ಬ್ರ್ಯಾಂಡ್ ಹೊಡೀರಿ. ನೀವು ಕಂಟ್ರಿ ಕುಡಿದು ನಿಮ್ಮ ಹಾಲು, ನೀವು ಕಳ್ಳ ಎಲ್ಲ ಭಾಗ ಮಾಡ್ಕೋಬೇಡ. ತಿಂದಾರ. ನಮ್ಮ ದೇಶದ ಪ್ರಧಾನಮಂತ್ರಿ ಮೊನ್ನೆ ಕಾಶಿ ಒಳಗೆ, ವಾರಣಾಸಿ ಒಳಗೆ ನಾಮಿನೇಷನ್ ಮಾಡಿದ್ರು ಬಂಧುಗಳೇ. 14 ವರ್ಷ ಗುಜರಾತದ ಮುಖ್ಯಮಂತ್ರಿ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಅವ್ರ ಆಸ್ತಿ ಎತ್ತಿದ್ದು ಗೊತ್ತಿದ್ದ ನಿಮಗೆ? 2,30,00,000. ಶಿವಕುಮಾರದ ಆಸ್ತಿ ಎಷ್ಟೈತಿ? 2,000 ಕೋಟಿ ಅಧಿಕೃತ. ರೊಕ್ಕ ಲೂಟಿ ಮಾಡಿದವ್ರು ಯಾರಪ್ಪ? ಚಂಬು ಕೊಟ್ಟವ್ರು ಯಾರು ಜನರ ಕೈಯಾಗ? ಚಂಬು. ಅವ್ರು ಚಂಬು ಹಿಡ್ಕೊಂಡು ಯಾಕೆ ಅಡ್ಡಾಡಕತ್ತಾರ ಗೊತ್ತೇನು? 3ನೇ ಬಾರಿ ನರೇಂದ್ರ ಮೋದಿ ಆದ್ರ ನಮ್ಮ ಕೈಯಾಗಿ ಮೋದಿ ಚಂಬು ಕೊಡ್ತಾರಪ್ಪ.
ಚಂಬು ತಗೊಂಡು ಊರೊಳಗೆ ಹೋಗ್ಬೇಕಾಗ್ತದೆ ಅನ್ನೋದವ್ರಿಗೆ ಗೊತ್ತಾಗಿನೇ ಚಂಬು ತಗೊಂಡು ಹೇಳಕತ್ತ. ಚಂಬು ಮೋದಿಯವ್ರು ಏನು ಕೊಟ್ಟಾರ? ಮೋದಿಯವರು ಏನು ಕೊಟ್ಟಾರ? ಮೋದಿಯವರು